ನಮಸ್ಕಾರ. ನಾನು ನಿಮ್ಮ ಗೋಲ್ಡ್ ಬ್ಲಾಗರ್. ಇವತ್ತು ಬ್ಲಾಗ್ನ ಬಸ್ಸಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಬಸ್ಸಲ್ಲಿ ಎಲ್ಲಿಗೆ ಹೋಗ್ತಿದ್ದೀನಿ ಅಂದರೆ ಆರ್ವಳ್ಳಿಗೆ ಹೋಗ್ಬೇಕಿತ್ತು. ನೆಕ್ಸ್ಟು ನಮ್ಮ ಬ್ರದರ್ ಫೋನ್ ಮಾಡಿಬಿಟ್ಟು ಬೈಕಲ್ಲಿ ಹೋಗೋಣ ಅಂತ ಅದಕ್ಕೆ ಬೈಕ್ ಕತ್ಕೊಂಡು ನಾವು ಆರ್ವಳ್ಳಿ ಕಡೆ ಹೊರಟಿದ್ದೀರಿ ಇವಾಗ. ನೆಕ್ಸ್ಟು ಬೈಕಿಗೆ ಊಟ ತಿನ್ಸಿದ್ವಿ, ನೋಡಿ ಹೆಂಗೆ ನಿಂತಿದೆ ಗಾಡಿ. ನೆಕ್ಸ್ಟು ಹಂಗೆ ಬನ್ನರ್ಘಟ್ಟ ಕಾಡ್ಮೇಲೆ ಒಂದು ರೈಡು ಮಸ್ತ್. ಸೊ ಆರ್ವಳ್ಳಿಗೆ ರೀಚ್ ಆದ್ವಿ. ನಾನು ಏನಕ್ಕೆ ಆರ್ವಳ್ಳಿಗೆ ಬಂದಿದ್ದೆ, ನಮ್ಮ ಮಾವನ ಕರ್ಕೊಂಡು ಹೋಗೋಕ್ಕೆ. ನೆಕ್ಸ್ಟು ಅಲ್ಲಿಂದ ಮನೆಗೆ ಬಂದು ನೆಕ್ಸ್ಟು ಶೋರೂಮ್ಗೆ ಹೋದ್ವಿ, ಸುರಕ್ಷೆ ಶೋರೂಮ್ಗೆ. ಯಾಕಂದರೆ ನಮ್ಮ ಗಾಡಿನ ಸರ್ವಿಸಿಗೆ ಬಿಟ್ಟಿದ್ವಿ, ಒಂದು ಸ್ವಲ್ಪ ಡೆಂಟಾಗಿತ್ತು, ಅದನ್ನು ತೆಗ್ಸಿದ್ವಿ. ಅಲ್ಲಿಂದ ಎತ್ಕೊಂಡು ಮದುವೆ ಅಟೆಂಡ್ ಮಾಡಬೇಕಿತ್ತು. ಮದುವೆಗೆ ಹೋದೆ. ಯಾರು ಮದುವೆ ಅಂದರೆ ನಮ್ಮ ಕಸಿನು ಟೀಚರ್ ಮದುವೆ. ಅಲ್ಲೋಗಬೇಕು. ಗಾಡಿ ಇವಾಗ ತಾನೇ ಸರ್ವಿಸ್ ಮಾಡಿಸಿದ್ವಿ, ಆವಾಗಲೇ ಇಂಥ ರೋಡ್ ಸಿಕ್ತು, ಫುಲ್ಲು ಬೇಜಾರು. ಅಲ್ಲಿ ಅನ್ನೇಕಲ್ ರೋಡ್ ಮಾತ್ರ ಹೋಗೋಕ್ಕಾಗಲ್ಲ. ನೆಕ್ಸ್ಟ್ ಚಿತ್ರಕ್ಕೆ ರೀಚ್ ಆದ್ವಿ. ನೋಡಿ, ಇದು ನನ್ನ ಔಟ್ಫಿಟ್ಟು. ಆಮೇಲೆ ಅಲ್ಲಿ ಡೈರೆಕ್ಟಾಗಿ ಹೋಗಿದ್ವಿ ನಾವು ಊಟಕ್ಕೆ. ಒಬ್ಬಟ್ಟು ಊಟ, ಮದುವೆ ಊಟ, ಮಸ್ತ್. ಇನ್ನೂ ಐಟಮ್ ಬರಲಿ. ಊಟ ಮಾಡ್ತಿದ್ದಂಗೆ ಕರೆಂಟೇ ಹೊಂಟೋಯ್ತು. ಆದರೂ ಪರವಾಗಿಲ್ಲ, ನಾವು ಊಟ ತಿನ್ನೋದು ಮಾತ್ರ ನಿಲ್ಲಿಸಿಲ್ಲ. ಆಮೇಲೆ ನೆಕ್ಸ್ಟು ಮುದ್ದೆ ಆದಮೇಲೆ ನೆಕ್ಸ್ಟು ನಮ್ಮ ಮಾವ ಮದುವೆ ಇತ್ತು, ಅದನ್ನು ಅಟೆಂಡ್ ಮಾಡಬೇಕಿತ್ತು. ಅಲ್ಲಿಂದ ಬರೋಷ್ಟೊತ್ತಿಗೆ 8:30 ಹೋಗಿತ್ತು. ನೆಕ್ಸ್ಟ್ 10 ಗಂಟೆಗೆ ಇಲ್ಲೇ ರೀಚ್ ಆದ್ವಿ. ಇಲ್ಲಿ ನಮ್ಮ ಅಕ್ಕ ನಂಗೆ ಎಲ್ಲಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಡು ಅಂದರೆ ಆಗೋದಿಲ್ಲ ಅಂತ ಹೇಳ್ತಿದ್ದೆ. ನೋಡಿ ಸೇಮ್ಬಿಟ್ಟು ನಾನು ಯಾಕಂದ್ರೆ ನೆಕ್ಸ್ಟ್ ಇಲ್ಲಿ ಒಬ್ಬಟ್ಟು ಊಟ ಮಸ್ತ್. ಅಲ್ಲಿಗಿಂತ ಇಲ್ಲೇ ಚೆನ್ನಾಗಿತ್ತು. ನೆಕ್ಸ್ಟ್ ಮಶ್ರೂಮ್ ಬಿರಿಯಾನಿ ಮುಗಿಸ್ಕೊಂಡೆಲ್ಲ ಫೋಟೋಶೂಟಿಗೆ ಹೊರಟ್ವಿ. ಸಮ್ ಮ್ಯಾಂಡೇಟ್ರಿ ಥಿಂಗ್ಸ್ ಟು ಡೂ ಇನ್ ಫಾರ್ ಮದುವೆ ಹಾಲ್. ನೋಡಿ, ಬರೀ ಇವ್ರ ಫೋಟೋ ಇವರೇ ಹೊಡ್ಕೊಂಡು ನಿಂತವ್ರೆ. ಈ ಮುಖ ನೋಡಿ, ಮುಖ. ನೆಕ್ಸ್ಟ್ ಮನೆಗೆ ರೀಚ್ ಆದ್ವಿ. ದಿಸ್ ವಾಸ್ ಮೈ ಔಟ್ಫಿಟ್. ಸೊ ನೆಕ್ಸ್ಟ್ ವಾಟ್ಸ್ ಬೆಟರ್ ದೆನ್ ನಿಟ್ಟಿಗ ಅಂದರೆ